ತಂದೆಲಾಲಿಸು ನಮ್ಮ ಉಪವನ ತಂದೆಲಾಲಿಸು ನಮ್ಮ ಉಪವನ ತಂದೆಲಾಲಿಸು 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 ನಮ್ಮ ಉಪವನ ಕುಂದಲತೆ ಆಧಾರ ಇಲ್ಲದೆಯ ಕುಂದಲತೆ ಆಧಾರ ಇಲ್ಲದೆಯ ಚಂದವೀರ್ ಯಾರವನು ಚಂದ ಇತ್ಯಾರವನು ಏಕೈಕದಿರುವ ಬಲು ಸುಂದರ ಏಕೈಕದಿರುವ ಬಲು ಸುಂದರ ಬಲು ಸುಂದರ ಬಲು ಸುಂದರ ಒಂದು ವಿಷಯದ ಮೇಲೆ ಮಾತಾಡಬೇಕೆಂಬ ಉದ್ದೇಶದಿಂದ ಒಂದು ವಿಷಯ. ಹೌದಪ್ಪ, ಎಷ್ಟೊಂದು ಮನೆ ಬರ್ತದೆ ಹೇಳ್ಬೋದಿತ್ತಲ್ಲ, ಸಂದರ್ಭ ಸಿಕ್ಲಿಲ್ಲ, ಸಮಯ ಎಂಬುದೇ ಸಿಕ್ಲಿಲ್ಲ. ಹೌದಾ? ಎಷ್ಟೊತ್ತಿಗೆ ನೋಡಿದ್ರು ರಾತ್ರಿ ಕುಳಿತು ಯೋಚನೆ ಮಾಡು ನಾನು ಇಂದಾದ್ರೂ ನಮ್ಮ ಅಪ್ಪನಿಗೆ ಈ ವಿಷಯ ಹೇಳಬೇಕು ಎಂದು. ರಾತ್ರಿ ಅಂಗಡಿಯನ್ನ ಮುಚ್ಚಿ ನೀವು ಬರುವಂತ ಸಂದರ್ಭ ನಾನು ನಿದ್ರೆ ಮಾಡ್ತಾ ಇರುವುದು, ಒಳ್ಳೆ ಮುದ್ದೆ ತಕೊಳ್ಳೋದು, ನಿದ್ರೆ ಮಾಡುದು. ಹೌದೌದು. ಆಮೇಲೆ ಬೆಳಿಗ್ಗೆ ನಾನು ಹೇಳುವ ಪೂರ್ವದಲ್ಲಿ ನೀವಿಲ್ಲ, ಅಪ್ಪ ನಾಕಾಣೆ ನೀವು ನಿನ್ನಂತವ್ರಿದ್ರು ಮಾಡುದೇ ನಾಕಾಣೆ ಅಂತಲ್ಲ, ಅಪ್ಪ ನಾನು ಕಾಣಲೇ ಇಲ್ಲ ಅಂದ್ರೆ ಸುತ್ತ ಕಡಿಮೆ ಅಂತ ಹೇಳಿದಲ್ಲ. ಅಲ್ಲಲ್ಲ, ಅಪ್ಪ ಅಂಗಡಿ ಬಾಗಿಲನ್ನು ತೆರೆಯುವುದಕ್ಕೆ ಹೋಗುವುದು, ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರುವುದಿಲ್ಲ, ಮತ್ತೆ ಬರುವುದು ರಾತ್ರಿಗೆ, ಮತ್ತೆ ಬರುವುದು. ವಿಷಯ ಹೇಳಬೇಕು ಅದು ನನ್ನ ಮನಸ್ಸಲ್ಲಿ ಹಾಗೆಯೇ ಉಳಿದುಕೊಂಡಿದೆಯಪ್ಪ. ಹೌದಾ? ಇನ್ನು ಸಮಯ ಸಿಕ್ಕಿದೆ, ವಿಷಯ ಹೇಳಲೇಬೇಕು, ಆದಷ್ಟು ಬೇಗ ಹೇಳ್ತೀನಿ, ಒಳ್ಳೆ ನೀವು ಕೇಳ್ಕೊಂಡೇ ಹೋಗ್ಬೇಕು. ಅಪ್ಪ ಇದು ಎಂತ ಕಥೆ ಆಯ್ತಾ? ಎಂತ ನಾನೇ ಅಪ್ಪ, ನಾನೇ ಮತ್ತೆ ಯಾರ ವಿಷಯ ಹೇಳ್ಬೇಕಲ್ಲ ಅಪ್ಪ, ನೀನು ಅದನ್ನೆಲ್ಲ ಹೇಳೋದೊಂದು ಹೊರದಾಗಿ ಕೊಡತ್ತೆ. ಹೌದಾ? ಅಲ್ಲ ಮತ್ತೆ ನೀವು ಇದನ್ನ ಬಿಟ್ಟರೆ ಬೇರೆ ಹಾಕೊಳ್ಳೋದಿಲ್ಲ. ಇಲ್ಲವೇ? ಇದು ಮಾತ್ರ ನಮ್ಮ ತಲೆ ಸರಿಯಿಲ್ಲ ನನಗೆ. ನೀರಿಗೆ ಹಾಕದೆ 2 ಮಾಸಗಳೇ ಕಳೆದೋಯ್ತು. ಅದಕ್ಕೆ ನೀರಿಗೆ ಬರೀ ನೀರಿಗೆ ಹಾಕಿದ್ರೆ ಹಾಕುದಿಲ್ಲ ಅಲ್ಲ, ಅದಕ್ಕಂತ ವ್ಯವಸ್ಥೆ ಬೇಕು. ತೊಳೆದಿದ್ದೆ ಹೋದ ಅಂತಾದ್ರೆ ಎಲ್ಲ ಹಾಳಾಗ್ತದೆ, ಎಲ್ಲ ಹಾಳಾಗುತ್ತೆ. ಹೌದು ಅಪ್ಪ, ಹಾಗಲ್ಲಪ್ಪ. ಒಂದು 4-5 ದಿನ ಹಿಂದೆ ನಮ್ಮ ಉಪವನ ಉಂಟಲ್ಲ, ನೀವೇ ನಿರ್ಮಾಣ ಮಾಡಿದಂತ ಉಪವನ, ನಮ್ಮ ಮನಸ್ಸಿಗೆ ಬೇಸರ ಪರಿಹಾರ ಆಗಿದ್ದೆ ಹೌದು ಅಂತಾದ್ರೆ ಬೇರೆ ಹಣ ಕೊಟ್ಟು ನೋಡೋದಕ್ಕೆ ಹೋಗೋದು ಬೇಡ, ನಮ್ಮಲ್ಲೇ ಒಂದು ವ್ಯವಸ್ಥೆ ಇರ್ಲಿ ಅಲ್ವಾ, ಉಚಿತವಾಗಿ. ಯಾರಿಗೆ? ನಮಗ್ ಮಾತ್ರ ಅಲ್ವಾ? ನಿರ್ಮಾಣ ಮಾಡಿದ್ದೀರಪ್ಪ. ನಾನು ಆಗಾಗ ಹೋಗ್ತಾ ಇದ್ದೆ. 5 ದಿನ ಹಿಂದೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಘಟನೆ ನೋಡಿ ಮನಸ್ಸಿಗೆ ಬೇಸರ ಆಯ್ತಪ್ಪ. ಅಲ್ಲಿ ಘಟನೆ? ಹೌದಪ್ಪ. ಏನಾಯ್ತು ಅಪ್ಪ? 5 ದಿವಸ ಹಿಂದೆ ಹೋದಾಗ ಒಂದು ಕೊಳದಲ್ಲಿ ಒಂದು ಹೆಣ್ಣು ಹಂಸ
ಇಷ್ಟೇ ಸಣ್ಣಕ್ಕಿತ್ತದು. ಸಣ್ಣದಿತ್ತು ನಾನು ನೀವು ತಂದು ಬಿಡುವಾಗ ಅದು ಈಗ ಬೆಳೆದು 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 ಇಷ್ಟು ಹತ್ರಕ್ಕಾಗಿ ಹೋಗಿದೆ ಈಗ. ಇಷ್ಟು ಹತ್ರಕ್ಕಾಗಿದೆ ಈಗ. ನೋಡಿ ಸಮಯ ಇಲ್ಲ. ನೀವು ಅದಕ್ಕೆ ಹೇಳಿದ್ದು ನಿಮ್ಗೆ ಸಮಯ ಸಿಕ್ಕುವುದಿಲ್ಲ ಎಂದು. ನಾವು ಹೋದಾಗ ಎಷ್ಟು ಸಂತೋಷ ನನ್ನ ನೀರಿನಲ್ಲಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗುದು. ನಾನು ಬಂದ ತಕ್ಷಣ ಹೀಗೆ ಮಾಡುದು. ಹೌದು, ಮತ್ತೆ ನೀರಿನಲ್ಲಿ ಹೀಗೆ ಮತ್ತೆ ಇರುತ್ತೆ. ಮತ್ತೆ ಅಷ್ಟು ಸಂತೋಷ ಅದಕ್ಕೆ. ಹೌದೌದು, ನಾನು ಹೋಗಿ ಅದನ್ನು ಮುದ್ದು ಮಾಡುದು. ಹೌದಪ್ಪ, ನಿನ್ನೆ ಹೋದಾಗ ಅಪ್ಪ ಅದು ಒಂದ್ ಕಡೆ ಹಾಗೇ ಕುಳಿತುಕೊಂಡಿತ್ತದು. ಹೌದು, ನೀರಲ್ಲಿಲ್ಲ, ಮತ್ತೆ ಮೇಲ್ಗಡೆ ಇತ್ತು. ಮೇಲೆ ಬಂತು. ಹೌದು, ಮೇಲೆ ಬಂತು, ನೀರಿಗಿಲಿಲ್ಲ. ಸುಮ್ಮನೆ ಕುಳಿತಿದೆ, ಹೋಗಿ ಮುದ್ದು ಮಾಡಿದೆ. ಹೀಗೆಲ್ಲ ಮಾಡ್ಲೇ ಇಲ್ಲ. ಹೀಗೆ ಅಂದ್ರೆ ನಿನ್ ಮೇಲೆ ಸಿಟ್ಟಿತ್ತೆ ಅಂತ. ಅದಕ್ಕೆ ನನ್ನ ಮೇಲೆ ಸಿಟ್ಟ. ನಾನೇನ್ ಮಾಡಿದ್ದೇನೆ? ಆಮೇಲೆ ಸರಿಯಾಗಿ ನೋಡಿದೆ, ಎರಡು ಕಣ್ಣಲ್ಲಿ ನೀರು, ಎರಡು ಕಣ್ಣಲ್ಲಿ ನೀರು. ಹೌದಾ? ಹೌದು. ಯಾಕಾಗಿರ್ಬೋದು? ನನಗೆ ಯೋಚನೆ ಇದ್ದಪ್ಪ ಅದು. ಹಾಗೆ ಯೋಚನೆ ಮಾಡಿದೆ, ನಿಮ್ಮ ಮಗಳಲ್ವ ನಾನು, ಬುದ್ಧಿವಂತಿಕೆ ವಿಚಾರದಲ್ಲಿ ಶ್ರೇಷ್ಠಿಗಳ ಮಗಳು ನಾನು. ಅಪ್ಪ ಯೋಚನೆ ಮಾಡಿದೆ, ಅದಕ್ಕೆ ಯಾಕೆ ಆ ರೀತಿ ಬೇಸರ, ಯಾಕೆ ಆ ರೀತಿ ಕಣ್ಣೀರು ಗೊತ್ತಾ? ಅದು ಅದಕ್ಕೆ ಜೋಡಿ ಇಲ್ಲ ಅದು. ಆ ಹಂಸಕ್ಕೆ ಅಲ್ಲ, ಆ ಹಂಸಕ್ಕೆ ಅದು ಹಂಸ ಇರುದಲ್ಲ, ಅಲ್ಲಿ ಉಪವನದಲ್ಲಿರುವಂತ ಹಂಸಕ್ಕೆ ಹೆಣ್ಣು ಹಂಸ ಅಲ್ವಾ? ಅದಕ್ಕೊಂದು ಗಂಡು ಹಂಸ ಜೋಡಿ ಆಗಿದ್ದೆ ಹೋದಂತಾದ್ರೆ ಎಷ್ಟು ಅಂದದಿಂದ, ಎಷ್ಟು ಚಂದದಿಂದ ಆ ಕೊಳದಲ್ಲಿ ಇಳಿದು ಈಜಾಡ್ತಾ ಇರ್ತಿತ್ತೋ ಏನು. ಯಾವ್ದಕ್ಕಾದ್ರೂ ಒಂದು ಜೋಡಿ ಬೇಕು. ಅದ್ರ ಕತೆ ಅಂತಿರ್ಲಿ, ಅದ್ರ ಕತೆ ಅಂತಿರ್ಲಿ. ಹಾಗೆ ನೀವು ಮತ್ತೆ ನಮ್ಮ ಒಮ್ಮೆ ವಿದೇಶಕ್ಕೆ ಹೋದಾಗ ಒಂದು ಮಲ್ಲಿಗೆ ಬಲ್ಲೆ ನಾವಿಬ್ರು ಇಬ್ರು ಒಟ್ಟಿಗೆ ಹೊರಗೋತ. ನಾವಿಬ್ರು ಒಟ್ಟಿಗೆ ಹೊರಗೋತ. ಅಪಾರ್ಥ ಆಗ್ತದೆ. ವಿದೇಶಕ್ಕೆ ಹೋದಾಗ ಇಷ್ಟೇ ಉದ್ದ ಇದ್ದಿತ್ತು, ಅದನ್ನ ತಂದು ನಮ್ಮ ಉಪವನದಲ್ಲಿ ನೆಟ್ಟವರು ನೀವು ಅಲ್ವಾ? ಅಮ್ಮ ಮಣ್ಣು ಹಾಕಿದ್ದು, ನೀವು ನೀರು ಬಿಟ್ಟಿದ್ದು. ಮತ್ತೆ ನಮಗೆ ಸಮಯ ಇಲ್ದಿದ್ರೆ ಅದಕ್ಕೊಂದು ಕಡಿಮೆ ಮಾಡ್ಲಿಲ್ಲ. ಯಾವುದು? ನೀರು ಬಿಡ್ಲಿಕ್ಕೆ. ಹೌದೌದು, ಅಮ್ಮ ಮಣ್ಣು ಹಾಕಿದ್ದು, ನೀವು ನೀರು ಬಿಟ್ಟಿದ್ದು. ಅದು ಏನಾಗಿದೆ ಗೊತ್ತೀಗ? ಬೆಳೆದು 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 ಇಷ್ಟು ಎತ್ತರವಾಗಿ ಹೋಗಿದೆಪ್ಪದು. ಇನ್ನಷ್ಟು ಎತ್ತರ ಬೆಳೆದಿತ್ತ? ಇಷ್ಟೇ ಇದ್ದಿತ್ತಲ್ಲ, ಬೆಳೆದು 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 ಎಷ್ಟು ಎತ್ತರವಾಗಿ ಹೋಗಿದೆಪ್ಪದು. ಅಯ್ಯೋ, ನನಗೆ ಮನೆಗೆ ಬರ್ಲಿಲ್ಲ, ಗೊತ್ತೇ ಇಲ್ಲ. ನನಗೆ ಗೊತ್ತೇ ಇಲ್ಲ ನಿಮ್ಗೆ? ಇಲ್ಲ. ಅದಕ್ಕೆ ಹೇಳುದು, ಆಗಾಗ ಮನೆ ಸಂಸಾರಿಕ ಜೀವನ ಯೋಚನೆ ಮಾಡ್ಬೇಕೆಂದು. ಅದು ಏನಾಗಿ ಗೊತ್ತಾ? ಬೇಲಿ ಬದಿಯಲ್ಲಿ ನಟ್ಟಿದ್ದಲ್ವ ಅದು, ಬೆಳೆದು 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 ಬೇಲಿ ಹೊರಭಾಗ ಬಾಗಿ ಬಿಟ್ಟಿದೆ ಈಗ. ಹೌದು, ಬೇಲಿ ಹೊರಭಾಗ ಬಾಗಿ ಬಿಟ್ಟಿದೆ. ಬೇಲಿ ಹತ್ತಿರಕ್ಕೆ ಹೋಗುತ್ತೆ ಅಷ್ಟೇ. ಅಷ್ಟೇ ಅಲ್ಲದೆ ಅದರಲ್ಲಿ ಎರಡು ಮೊಗ್ಗು. ಎರಡು ಮೊಗ್ಗ? ಮಲ್ಲಿಗೆಯಲ್ಲಿ ಎರಡು ಮೊಗ್ಗಪ್ಪ. ಅಯ್ಯೋ, ಎಷ್ಟು ಬೇಗ ಮೊಗ್ಗು ಬಿಡ್ತೇ ಅದು? ಹೌದಪ್ಪ, ಎರಡು ಮೊಗ್ಗಪ್ಪ. ಆ ಮೊಗ್ಗು ಈಗ ಬೇಲಿ ದಾಟಿ ಹೊರಗೆ ಹೋಗಿದೆ. ಆ ಮೊಗ್ಗು ಬೇಲಿ ಹೊರಭಾಗದಲ್ಲಿದೆ. ಎಲ್ಲಾದ್ರೂ ಪುಂಡ ಹುಡುಗರು, ಇವರಲ್ಲ, ಇವರಿಬ್ರು ಬಿಟ್ಟಲ್ಲ, ಅವ್ರು ಆ ಕಡೆ ಇದ್ದಾರಲ್ಲ ಅವರು, ಈ ಪುಂಡ ಹುಡುಗರು ನೋಡಿ, ಪುಂಡ ಹುಡುಗರು ಒಂದು ಇಲ್ಲೊಬ್ಬ, ಇಂಥವ್ರು ಯಾರಾದ್ರು ಬಂದು ಎಲ್ಲಾದ್ರೂ ಆ ಮೊಗ್ಗಿಗೆ ಕೈ ಹಾಕಿದ್ದೇವುದಂತಾದ್ರೆ ನಾಳೆ ಏನಾಗ್ತದೆ? ಶ್ರೇಷ್ಠಿಗಳ ಮನೆಯ ಮೊಗ್ಗಿಗೆ ಪುಂಡ ಹುಡುಗರು ಕೈ ಹಾಕಿದ್ದಾರೆ ಎಂದು ಹೇಳ್ತಾರೆ. ಅಪ್ಪ, ಮತ್ತೆ ನಾನು ಮನೇಲಿದ್ದಾಗ ಈ ಪುಂಡ ಹುಡುಗರೆಲ್ಲ ದಾರಿಯಲ್ಲಿ ಹೋಗುವಾಗ ಹಾಡು ಹೇಳುದಪ್ಪ, ಹಾಡು ಹೇಳುದು ಹೋಗುವಾಗ. ಏನಂತ? ಅಪ್ಪ, ದೇವರು ವರವನ್ನ ಕೊಟ್ಟರೆ ನಾ ಶೆಟ್ರ ಮನೆಗೆ ಭಕ್ತ ಕೆಂದಪ್ಪ. ಮೂರ್ಖಾಸಿ ನಾವು ಯಾರವ? ಅದನ್ನೇ ನೋಡಿ, ಹಿಂದ್ಗಡೆ. ಹೌದೌದು, ತುಟಿ ಕಟ್ಕೊಂಡು ಇಬ್ರಲ್ಲ ಇವರಿಗೆ. ಅವ್ರಿಗೆ ಎಂತದ್ದು ಬೇಡ, ಏನು ಬೇಡ ಆಗಿದೆ ಈಗ. ಅವ್ರು ಬಹಳ ಚುರುಕಿದ್ದಾರೆ ಅದರಲ್ಲಿ. ಅವ್ರಿಗೆ ಎಂತದ್ದು ಬೇಡ ಆಗಿದೆ ಈಗ. ಎಷ್ಟೊತ್ತಿಗೆ ಹೋಗುದು ಒಂದೇ ಆಲೋಚನೆ ಬಿಟ್ರೆ ಮತ್ತೆ ಎಂತದ್ದು ಇಲ್ಲ ಅವರಿಗೆ. ಹೌದು, ಆ ರೀತಿ ಹಾಡು ಹೇಳುದಪ್ಪ. ಅಪ್ಪ, ಈಗ ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗ್ಬೇಕಂತಾದ್ರೆ ಹಂಸಕ್ಕೆ ಒಂದು ಜೋಡಿ ಹಂಸ, ಈ ಮಲ್ಲಿಗೆ ಬಲ್ಲಿಗೆ ಒಂದು ಮಾಮರ, ಇವೆರಡು ವ್ಯವಸ್ಥೆ ಮಾಡ್ಬೇಕಪ್ಪ. ಅದೇ ವಿಷಯ ಹೇಳ್ಬೇಕೆಂಬ ಕಾರಣಕ್ಕಾಗಿ ನಾನು ಕರೆದಿದ್ದಪ್ಪ. ಅಯ್ಯಯ್ಯೋ, ನೀನು ಇದೇ ವಿಷಯ ಹೇಳ್ಬೇಕು ಅಂತ ನನ್ನ ಕಾಯ್ತಾ ಇದ್ದ. ಅಯ್ಯಯ್ಯೋ, ಇದು ಎಂತ ದೊಡ್ಡ ವಿಷಯ ಅಂತ ಹೇಳಿಬಿಟ್ಟೆ ನೀನು. ಇದು ದೊಡ್ಡ ವಿಷಯ ಇಲ್ಲ, ಇದು ಸಣ್ಣದು. ಇದು ಶೆಟ್ರಿಗೆಲ್ಲ ಲೆಕ್ಕದ ಇದೆ. ಶೆಟ್ರಿಗೆಲ್ಲ ಲೆಕ್ಕಕ್ಕಿಲ್ವ ಇದು? ಅಲ್ಲಿ ಲೆಕ್ಕಕ್ಕಿಲ್ಲ. ಹೌದು, ನಿಮ್ಗೆ ಗೊತ್ತಾಗದೆ ಹೋಯ್ತಲ್ಲ ಇದು. ಗಮನಕ್ಕೆ ಬರ್ಲಿಲ್ಲ. ಈಗ ನೀನು ಹೇಳಿದ್ದು ಹೆಣ್ಣು ಹಂಸಕ್ಕೆ ಗಂಡು ಹಂಸ. ಗಂಡು ಹಂಸ. ಮಲ್ಲಿಗೆ ಬಳ್ಳಿಗೆ ಮಾಮರ. ಒಳ್ಳೆ ಒಂದು ಮಾವಿನ ಮರ. ಹೌದೌದು, ಒಂದು ಹುಳಿ ಆದ್ರೂ ಒಡ್ಡಿಲ್ಲ. ಹುಳಿ ನೀವು ಇಟ್ಕೊಳ್ಳಿ, ಬೇಡ, ಒಳ್ಳೆ ಮರನೇ ನೋಡಿ. ಹೌದು. ಈಗ ನೀನ್ ಹೇಳಿದ ಮಾವಿನ ಮರ, ನೀ ಹೇಳಿದ ಮಾತಿನ ಅರ್ಥ ನನಗೆ ಆಗ್ಲಿಲ್ಲ ಅಂತ ತಿಳ್ಕೊಂಡೆ. ಇದೇ ಅರ್ಥ ಹೇಳಿದ್ದಪ್ಪ. ಯಾರ್ಯಾರಿಗೆ ಹೇಳಿದ್ದಲ್ಲ, ಹಂಸಕ್ಕೆ ಹೇಳಿದ್ದು ಅಲ್ಲ, ಮಲ್ಲಿಗೆ ಬಳ್ಳಿ ಹೇಳಿದ್ದು ಅಲ್ಲ. ಮತ್ತೆ ನಿನಗೆ ನೀನೇ ಹೇಳ್ಕೊಂಡಿದ್ದ. ನನಗೆ ನಾನು ಹೇಳ್ಕೊಂಡಿದ್ದ. ನಾನು ಹಂಸವು ಹಾಗಾದ್ರೆ ಅದಲ್ಲ, ಮತ್ತೆ ಮಲ್ಲಿಗೆ ಬಳ್ಳಿ ಉದಾಹರಣೆಗಾಗಿ ಅದನ್ನ ಹೇಳಿ. ನೀವೇನು ಅರ್ಥ ಮಾಡಿಕೊಂಡ್ರಿ? ನಿನಗೆ ಮದುವೆ ಮಾಡಿಸ್ಬೇಕಿತ್ತು ಇಷ್ಟೊಳಗೆ. ಯಾರಿಗೆ? ನಿನಗೆ. ಚೀ ಅಪ್ಪ, ಚೀ ಅಪ್ಪ ಅಂತ ಹೇಳ್ತ, ಚೀ ಕಳ್ಳ ಅಂತ ಒಂದು ಹೇಳ. ಅಲ್ಲಪ್ಪ, ನನಗೆ ಇಷ್ಟು ಬೇಗ ಮದುವೆ ಅಪ್ಪ.
ಇಷ್ಟು ಬೇಗ ನನಗೆ ವಯಸ್ಸಾಗಿದೆಯಪ್ಪ. ವಯಸ್ಸ ಮೊನ್ನೆ 18 ತುಂಬಿ 19ಕ್ಕೆ ಕಾಲಿಟ್ಟಿದ್ದಲ್ವಾ? ಇನ್ನು 1 ವರ್ಷ ಬಿಟ್ರೆ 20 ಆಗತ್ತ, ಮತ್ತೊಂದು 2 ವರ್ಷ ಬಿಟ್ರೆ 22 ಆಗತ್ತ ಅಷ್ಟೇ. ಆಗುದೇ ಅದು. ಅದಾಗುದೇ. ಜೀವನದಲ್ಲಿ ಈ ರೀತಿ ಇದ್ದೇ ಬಿಟ್ರೆ ಮತ್ತೆ ಇನ್ನೂ ಹೇಳಿದ್ರೆ ಹುಡುಗ ಸಿಕ್ಕುದಿಲ್ಲ ನಮ್ಗೆ ಗೊತ್ತಾ. ಅದಕ್ಕೆ ನಾನು ಬೆಳಿಗ್ಗೆ ಓಡ್ತಾ ಇದ್ದೇನೆ. ಅಡ್ಡಿಲ್ಲ, ಅದನ್ನೇ ಮಾಡ್ತೀನ ಇಲ್ವಾ ಇಲ್ಲ. ಈಗ ನನಗೆ ಮದುವೆ ಬೇಡಪ್ಪ, ನಿಮಗೆ ಒಳಿಯೇ ಬೇಕಾದ್ರೆ ನನಗೆ ಮದುವೆ ಮಾಡಿಸಿ. ಎಂತ ಮಗಳು, ನನಗೆ ಒಳಿಯೇ ಬೇಕಾದ್ರೆ ನಿನಗೊಂದು ಮದುವೆ ಮಾಡಿಸಿ. ನಿನಗೆ ಗಂಡ ಬೇಕು ಅಂತ ಮದುವೆ ಮಾಡೋದಲ್ಲ, ನಿಮ್ಗೆ ಒಳಿಯೇ ಬೇಕಾದ್ರೆ. ನೀನ್ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಪ್ರಾಯಕ್ಕೆ ಬಂದಿರುವಂತ ನಿನಗೆ ಮದುವೆ ಮಾಡಿಸ್ಬೇಕು. ಹುಡುಗ ಯಾರನ್ನು ಸಂಗ್ರಹ ಎಲ್ಲಿ ತಿಳ್ಕೊಳ್ಳೋದು, ಎಲ್ಲಿ ಹುಡುಗನ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದಾ? ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದ ಮಾತ್ರ ಅಲ್ಲ, ಹುಡುಗನ ಹುಡುಕಿದ್ದೀರಾ? ಹುಡುಗನ ಹುಡುಕಿ ಆಯ್ತು. ಹುಡುಕಿ ಕರ್ಕೊಂಡು ಬಂದು ಆಯ್ತು. ಕರ್ಕೊಂಡು ಬಂದಾಯ್ತಾ? ಅಪ್ಪ ಹೇಗಿದ್ದಾರೆ ನೋಡೋದಕ್ಕೆ? ಹೆಸರೇನು? ಹೇಗಿದ್ದಾರೆ? ಬೆಳ್ಳಗಿದ್ದಾರೆ, ಕಪ್ಪಗಿದ್ದಾರೆ, ಹೇಗಿದ್ದಾರೆ? 2 ಕಣ್ಣ 4 ಕಣ್ಣ, ತಲೆ ಮೇಲೆಲ್ಲ ಕೆಂಪು ಕೆಂಪು ಇದಲ್ಲ, ಮತ್ತೆ ಕೆಂಪು ಇದ್ರಲ್ಲ ಅವರೇ. ಏನಪ್ಪ? ಯಾರಪ್ಪ ಇದ್ರಲ್ಲಿ? ಯಾರಪ್ಪ ಅವ್ರು? ಯಾರು ಅಲ್ಲ, ನಮ್ಮನೆ ಉಪ್ಪರಿಗೆ ಮೇಲೆ ನಿನ್ನ ಕೋಣೆಯಲ್ಲಿ ಮಲ್ಕೊಂಡಿದ್ನಲ್ಲ. ಅಪ್ಪ ಒಂದು ವಿಷಯ ಕೇಳ್ಬೇಕಿತ್ತಪ್ಪ. ಅಪ್ಪ ಮೀಸೆಲ್ಲ ತೆಗಿಬೇಡ ನೀನು. ತೆಗಿಯುವುದ? ಕಿತ್ತು ನೀನು ಒಂದೊಂದು ಅಲ್ಲ ಹೊತ್ಕೊಂಡು ಬಂದಿದ್ದ ಹಚ್ಚದಲ್ಲೇ ಮತ್ತೆ ಕಿತ್ತು ನಂಗೆ ನೋವು ಆಗುದಿಲ್ವಾ? ಹಾಗಲ್ಲಪ್ಪ, ಬಂದಿದ್ದಾನಲ್ಲ ಯಾರೋ ನಮ್ಮ ಮನೇಲಿದ್ದ. 4-5 ದಿನಗಳೇ ಆಯ್ತಪ್ಪ. ಅವ ಯಾರಪ್ಪ? ಅವ ಯಾರಿಗೆ ಅಪ್ಪ ಅಲ್ಲ. ಹಾಗಲ್ಲಪ್ಪ, ಅವ ಯಾರು? ಎಲ್ಲಿಂದ ಬಂದವನು? ನಿಮ್ಮ ಸಂಬಂಧಿಕರ? ಅಲ್ಲಲ್ಲ, ಸಂಬಂಧ ಬೆಳೆಸ್ಬೇಕೆನ್ನುವ ಕಾರಣಕ್ಕೆ ಕರ್ಕೊಂಡು ಬಂದ. ಸಂಬಂಧ ಬೆಳೆಸುದ? ಹೌದು. ನಿಮ್ಮಿಬ್ಬರಿಗ? ಅಲ್ಲ, ಅದು ಬೇರೆ. ಯಾರ್ಯಾರಿಗಂತ ನಾನು ಆಮೇಲೆ ಹೇಳ್ತಾ. ಈಗ ಅವ ನಮ್ಮ ಅಂಗಡಿ ಹತ್ತಿರದಲ್ಲಿ ಒಂದು ಕಟ್ಟೆ ಇತ್ತಲ್ಲ, ಅದ್ರ ಮೇಲೆ ಮನ್ಕೊಂಡಿದ್ದ. ಆಮೇಲೆ ಅವನು ವಿಚಾರ ಮಾಡಿದೆ. ಅವನ ಹೆಸರು ಇದ ಪ್ರಭಾಕರ ಅಲ್ಲಲ್ಲ, ವಿಭಾಕರ. ನಿಮ್ಮ ಮುಂದೆ ನೆನಪಾಗುದಪ್ಪ? ವಿಭಾಕರ. ಅವ ಅಂಗಡಿ ಕೊಟ್ಟಿದ್ದೆಲ್ಲ ಕೊಡ್ಲೇ ಇಲ್ಲಲ್ಲ ಸಾಲ. ವಿಭಾಕರ ಅಂತ ಅವನ ಹೆಸರು. ನಿರ್ಗತನಾಗಿ ಕಾಲ ಕಳೀತಾ ಇದ್ದ. ನೋಡಿದವನಿಗೆ ಪಶ್ಚಾತ್ತಾಪ ಆಯ್ತು, ಮುಖದಲ್ಲಿ ಸುಖ ಇಲ್ಲ. ನಮ್ಮನೆ ಬರ್ತೀಯ ಕೇಳಿದೆ. ಹ್ಞೂ ಅಂತ ಒಪ್ಕೊಂಡ. ಬಂದವನಿಗೆ ಊಟದ ಉಪಚಾರ ಎಲ್ಲ ಮಾಡಿದೆ. ಅವ್ನು ಬಂದ ಮೇಲೆ ಅಂಗಡಿಯಲ್ಲಿ ವ್ಯಾಪಾರವೇ ವ್ಯಾಪಾರ. ಅಂಗಡಿ ಆ ಕಟ್ಟೆ ಮೇಲೆ ಮಲ್ಕೊಂಡಲ್ಲಿ ಅಷ್ಟೇ ವ್ಯಾಪಾರ. ಮನೆಗೆ ಬಂದ ಮೇಲೆ ಈಗ ಮತ್ತೆ ಹೆಚ್ಚಾರ. ಅದಕ್ಕಾಗಿ ನೀವು ಏನ್ ತೀರ್ಮಾನ ಮಾಡಿದ್ದೀರಿ? ಮತ್ತೇನಲ್ಲ, ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುವ ತೀರ್ಮಾನದಲ್ಲಿದ್ದೆ. ಮನೆಯಲ್ಲಿನಾಗಿ ನಮ್ಮ ಮನೆಯಲ್ಲಿ ಜಗಲಿ ಮೇಲೆ ಕೂತ್ಕೊಂಡಿರ್ಲಿ. ಹೌದಾ? ಇಷ್ಟ ಅವಸ್ಥೆ ಮಾಡಿದ್ದೀರಾ? ಅಪ್ಪ ಹೇಳಿದ್ದೀರಾ ಅವನಿಗೆ ವಿಷಯ? ಅವನಿಗೆ ಹೇಳುದಂತ ನೀನಿರುವಾಗ ನಾನು ಹೇಳ್ಬೇಕಾ? ಹಾಗಾದ್ರೆ ಎಂತಪ್ಪ? ನನಗೆ ಗೊತ್ತಾಗಿದೆ. ನಿನ್ನ ಪ್ರಯತ್ನ ಇನ್ನು ನನ್ನ ಪ್ರಯತ್ನವ ನಿಮ್ಮ ಮಾತಿಲ್ಲ ಅರ್ಥ ಆಗಿದೆ ಹೋಯ್ತಪ್ಪ. ಅವನಿರುವ ಸ್ಥಳಕ್ಕೆ ನೀನು ಹೋಗ್ಬೇಕು. ಮೇಲಿನ ಉಪ್ಪರಿಗೆ ಎಲ್ಲಿದ್ದಾನೆ? ನೀನ್ ಹೋಗುದು ಮಾತ್ರ ಅಲ್ಲ, ಹೋಗಿ ನಿದ್ರೆ ಬಂದಿತ್ತೋ ಬರ್ಲಿಲ್ಲ ಗೊತ್ತಿಲ್ಲ. ನಿದ್ರೆ ಬಂದ್ರೆ ಗೆಜ್ಜೆ ಶಬ್ದ ಮಾಡ್ಬೇಕು. ಗೆಜ್ಜೆ ಶಬ್ದ ಮಾಡ್ಬೇಕು ಅಂದ್ರೆ ನೆಲ ಕಿಟ್ಬೇಕು. ಅಪ್ಪ ಏನ್ ಮಾತಾಡ್ತೀರಿ? ಹೋಗಿ ಅಲ್ಲ, ಮಗಳಲ್ಲಿ ಹೇಗೆ ಮಾತಾಡ್ಬೇಕು ಗೊತ್ತಿಲ್ವಾ? ಏಕಾಂತ ಸ್ಥಳ ಒಬ್ಬ ಗಂಡಿದ್ದಾನೆ, ನಾನು ಅಲ್ಲಿವರೆಗೆ ಹೋಗುದಾ? ಎಲ್ಲಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಹೆಚ್ಚು ಕಡಿಮೆ ಆಗ್ಲಿ ಅಂತಲೇ ನಿನ್ನ ಕಳ್ಸಿಕೊಡು. ಹೆಚ್ಚು ಕಡಿಮೆ ಆದ್ರೆ ಮತ್ತೂ ಸುಲಭ. ನಿಮ್ಗಂತೂ ಆದಷ್ಟು ಬೇಗ ಖರ್ಚಿಲ್ಲದೆ ಒಂದು ಮದುವೆ ಮಾಡಿಸ್ಬೇಕಂತ. ಹೆಚ್ಚು ಕಡಿಮೆ ಆದ್ರೆ ಒಡ್ಡಿಲ್ಲ. ಅಪ್ಪ ನನಗೆ ಇಲ್ಲಿವರೆಗೆ ಗಂಡು ಮಕ್ಕಳ ಕೈ ಬೆಳ್ಳು ಮುರಿಬೇಡ. ಹಾಗಲ್ಲಪ್ಪ, ಗಂಡು ಮಕ್ಕಳಲ್ಲಿ ಮಾತಾಡಿ ಅಭ್ಯಾಸ ಇಲ್ಲ. ಮೊದ್ಲು ಹೋಗಿ ಅವ್ನು ಮಾತಾಡ್ಸ್ಬೇಕಲ್ಲ, ಕರಿಬೇಕಲ್ಲ. ಹೇಗೆ ಕರೆಯುವುದಪ್ಪ? ಸ್ವಾಮಿ. ಸ್ವಾಮಿ ಅಂದ್ರೆ ದೇವ್ರ? ಅಲ್ಲ, ದೇವ್ರ ಹಾಗೆ ಕಂಡ್ಕೊಳ್ಳೋದು. ಅವನ ಹೆಸರು ಗೊತ್ತಿಲ್ಲ ಅಂತ ಹೇಳಿ ಅವನ ಹೆಸರು ಹೇಳಿ ಕರ್ದು ಬಿಟ್ಟಿಲ್ಲ. ಅಡ್ಡಿಲ್ಲಪ್ಪ, ಅಮ್ಮ ಮಾತಾಡದೆ ಹೋದ್ರೆ ಏನ್ ಮಾಡುದು? ಮಾತಾಡ್ಲಿಲ್ಲ ಅಂತ ತಡ ಮಾಡ್ಬೇಡ. ನೆಲಗಿಟ್ಟು ಕಾಲಿಗೆ ಅಂತ ಹಿಡ್ಸ್ಕೊಂಡ್ ಬಂದಿದೆ ಅಂತ. ಅಲ್ಲ, ನೆಲ ಗೀಚ್ಬೇಕಂದ್ರಲ್ಲಪ್ಪ. ಹಾಗಲ್ಲ, ಮತ್ತೆ ಗೆಜ್ಜೆ ಶಬ್ದ ಬರುವಾಗ ಗೀಚ್ಬೇಕು ಅಂತ ಒಯ್ಯಾರ ಮಾಡ್ತಾ. ಸ್ವಲ್ಪ ಹೇಳಿ ಕುಡಿಯಪ್ಪ. ಎಂತ ಒಯ್ಯಾರಪ್ಪ. ಹಾಗ ಓ ಹೀಗೆ ಸ್ವಲ್ಪ ತಿರ್ಸ. ನಿಮ್ಮ ಮಗಳು ನಾನು ಇಷ್ಟ ಸಾಕಾಗ್ತದೆ. ನಿನ್ನ ಕಾಲಿಗೆ ಗೆಜ್ಜೆ ಶಬ್ದ ಬಂತಂತ ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡುದು? ನಿನ್ನ ನಾವು ನೋಡ್ತಾನ. ಅವನು ನೋಡಿದ ತಕ್ಷಣವೇ ತಡ ಮಾಡ್ಬೇಡ. ನೀನ್ ಒಂದು ಕಣ್ಣು ಹೊಡೆ. ಕಣ್ಣು ಹೊಡೆಯುವುದ? ಕಿತ್ತು ಹೊಡೆಯುವುದಾ? ಅದು ಗಾಡಿ ಕಡೆ. ಎಂತ ಮಾತು. ಅಲ್ಲ ಮತ್ತೇನಪ್ಪ, ಅವನು ಇನ್ನು ನೋಡ್ತಾನ. ನೋಡಿದಾಗ ಒಂದು ಕಣ್ಣು ಮುಚ್ಚ. ಹೇಗಪ್ಪದ? ಎಂತ ಅಭ್ಯಾಸ ಅಪ್ಪದ. ಇದೆಲ್ಲ ಎಲ್ಲಿ ಮಾಡಿದ್ದ? ಇದೆಲ್ಲ ಎಲ್ಲ ಅಭ್ಯಾಸ ಮಾಡಿದ್ದಪ್ಪ? ಇದು ಅಭ್ಯಾಸ ಮಾಡಿದ್ದು ಈಗಲ್ಲ, ನಿನ್ನ ಅಮ್ಮನ ಮದುವೆ ಆದ್ದಲ್ಲ. ಮತ್ತೆ ಆರ್ಸ್ಕೊಂಬಂದ. ಇದು ಕಣ್ಣು ಹೊಡೆದು ಈ ರೀತಿ ಆಗಿದ್ದ ಇದು. ಅದಕ್ಕಾಗಿ ಆಗಾಗ ಅಮ್ಮನ ತಕ್ಷಣ ನೋಡಿದ ತಕ್ಷಣ ಒಂದ್ ಕಣ್ಣು ಹಿಂಗ್ ಮುಚ್ಚುದನಲ್ವಾ? ಹೌದಾ? ಒಂದ್ ಕಣ್ಣು ಮುಚ್ಚಬೇಕಾ, ಒಂದ್ ಕಣ್ಣು ತೆರಿಬೇಕು, ಹಿಂಗ್ ಮಾಡೋದು ಅಲ್ವಾ? ಆಮೇಲೆ ನಿನ್ನ ಸೊನ್ನೆ ಅವನಿಗೆ ಅರ್ಥ ಆಗ್ತದೆ. ಅಲ್ಲಿಗೆ ತಡ ಮಾಡ್ಬೇಡ. ನಾಲ್ಗೆ ಉಂಟಲ್ಲ ಯಾರಿಗೆ? ನಿನಗೆ. ನಾ ಇಷ್ಟೊತ್ತವರಿಗೆ ಮಾತಾಡ್ಲಿಲ್ಲ. ಅಲ್ಲಲ್ಲ, ನಾಲ್ಗೆ ಸೌರ್. ನಾಲ್ಗೆ ಸೌರ್ ಎಂತ ಮಾತಾಡ್ತಿದ್ದೀರಪ್ಪ? ನಾನು ಮಾತಾಡೋದು ಬೇಡ ಅಂತ ತಿಳ್ಕೊಂಡಿದ್ದೀರ ನೀವು? ಎಂತ ನೀವು ಹೇಳ್ತಲ್ಲ ನಾಲಿಗೆ ಸೌರ್ ಬೇಕಂದ್ರೆ? ಹೌದಲ್ಲ, ಮತ್ತೆ ತುಟಿ ಮೇಲೆ ಸೌರ್. ತುಟಿ ಮೇಲೆ ಅದೇ ಹೇಗಪ್ಪ ಅದ?
ಅಯ್ಯೋ ನಿಮ್ಮ ನೆಲಗೆ ಒಂದು ಹೊರಗೆ ಹಾಕ್ಬೇಡಿಯಪ್ಪ. ನನ್ನ ಬಾಯಿ ಚರ್ದ್ರೆ ನೋಡಿದ್ರೆ ಗೊತ್ತಾಗ್ತದೆ. ಆಮೇಲೆ ಅಷ್ಟೇ ಅಷ್ಟು ಮಾಡಿದ್ರೆ ಆಯ್ತು. ನಿನ್ನ ನೋಡ್ನಾ ಆಮೇಲೆ ಅವನ ಬಗ್ಗೆ ಮಾತುಕತೆ ಬಗ್ಗೆ ಮದುವೆ ವಿಷಯ ಎಲ್ಲ ಹೇಳ್ಬೇಕು, ಎಲ್ಲ ಒಪ್ಪಿಸ್ಬೇಕು. ಇಷ್ಟ ಹೊರಟೆ ಎಲ್ಲಿ ಹೊಟ್ಟದ್ದು ಹೋಗಿ ನೀವ್ ಹೇಳಿದ್ದಲ್ಲಪ್ಪ. ಅಲ್ಲ ನೀನು ಯಾರು ನೋಡ್ಲಿಕ್ಕೆ ಹೊಟ್ಟದ್ದು? ಅವನ ನೋಡ್ಬೇಕಂದ್ರೆ ಹೊರಟಿದ್ದಲ್ವಾ ಅವ ಬಾವಿಪತಿ ಗೊತ್ತಾ? ಬಾವಿಪತಿ ಅವ ಬಾವಿಪತಿ ಮುಂದೆ ಆಗುವನು. ಅದಕ್ಕೆ ಅವನು ನೋಡೋದಕ್ಕೆ ಹೋಗ್ಬೇಕು ಅಂತ ಹೊಣ್ಣ ಹಾಲು ಮತ್ತೆ ಎಲೆ ಅಡಿಕೆ ಹೂ ಇದೆಲ್ಲ ಹಿಡ್ಕೊಂಡು ಹೋಗ್ಬೇಕು. ಹೌದಾ? ನಮಗೆ ಒಮ್ಮನೆಲ್ಲ ಉಂಟಲ್ಲಪ್ಪ, ಬೇಕಾದಷ್ಟು ಉಂಟು. ಒಂದ್ 4-5 ಕಟ್ಟು ಎಲೆ, ಆಮೇಲೆ ಇಷ್ಟು ಹೂ, 1-2-3 ಕೊನೆ ಬಾಳೆಹಣ್ಣು ಎಲ್ಲ ಹಿಡ್ಕೊಂಡು ಹೋಗ್ತೇನೆ. ಒಂದ್ ಗಾಡಿ ತರ್ಸ, ಗಾಡಿ ತುಂಬ್ಕೊ ಹೋಗು. ಎಲ್ಲಿಗೆ? ವ್ಯಾಪಾರ ಉಂಟ. ಒಂದ್ ಕೆಲಸ ಮಾಡಿ, ನೀ ತುಂಬ್ಕೋಗ, ನನ್ನ ಹೆಣ ಒಂದ್ ಗಾಡಿಯಲ್ಲಿ ಕಳ್ಸ. ಅಲ್ಲಿ ಎಂತ ಮಾತಾಡ್ತೇನೆ ಅಷ್ಟೆಲ್ಲ ಬೇಡ. ಮತ್ತೆ ಎಲ್ಲಿ ಎಷ್ಟಂತ ನಾನು ಹೇಳ್ತೇನೆ. ಈಗ ಒಂದು 4-5 ಕಟ್ಟು ಉಂಟು. 4-5 ಕಟ್ಟು ಉಂಟು. ಅದ್ರಲ್ಲಿ ಒಂದೊಂದೇ ಕಟ್ಟಿನಲ್ಲಿ ಒಂದೊಂದು ಎಲೆ ಹೇಳಿ. ಒಂದೊಂದು ಎಲೆ ಹೇಳಿ. ಅಪ್ಪ ಅದು ಮೋಸ ಮಾಡ್ದಾಗ ಆಗುದಿಲ್ವಾ? ಎಂತ ಮೋಸ ಅಂತ? ಮೋಸ ಆಗುದಿಲ್ವಾ? ಯಾರಿಗೆ? ಎಲೆ ತೆಗೆದುಕೊಂಡವ್ರಿಗೆ ಮೋಸ ಆಗುದಿಲ್ಲ. ಹೌದು, ಗಿರಾಕಿಗಳಿಗೆ. ಹೌದು, ಅವ್ರು ಸಾಯಲಿ ನಿನಗೇನು? ಆಯ್ತಪ್ಪ, ಒಂದೊಂದು ಎಲೆ ತೆಗೆಯುವುದು. ಮತ್ತೆ ಹಣ್ಣು ಬಾಳೆಹಣ್ಣು ಒಂದು ಕೊನೆ ಒಂದು ಕೊನೆ ಬೇಡ. ಒಂದ್ ಕೊನೆ ಯಾವ್ದನ್ನು ಇಡುದಿಲ್ಲ. ಕೊಳತಣ್ಣೆಲ್ಲ ಇಟ್ಟಿದ್ದಿ. ಕೊಳತಣ್ಣು ಕೆಳಭಾಗದ್ದು ಬೇಡ, ಮೇಲ್ಭಾಗದ್ದು ಇಷ್ಟಿಷ್ಟೇ ಉದ್ದ. ಅದನ್ನ ತಕೊಂಡು ಹೋಗುದು. ಇಷ್ಟು ಮಾಡ್ಬೇಕು. ಆಯ್ತಪ್ಪ, ಹೋಗುವಾಗ ಸೀರೆ ಇದೆ ಸಾಕು, ಮತ್ತೆ ಏನಾದ್ರೂ ಬೇಕಪ್ಪ? ಈಗ ನಾನು ನಿನ್ನ ಚಂದ ಕಾಣ್ಬೇಕನ್ನೋ ಕಾರಣಕ್ಕಾಗಿ ನಿಮ್ಗೊಂದು ಗಂಟಿ ಹಾರ ಮಾಡಿ ಹಾಕಿ. ಗಂಟಿ ಹಾರ ನೀವು ಕೊಟ್ಕೊಳ್ಳಿ. ಅದು ಎಂತ ಹಾರ? ಗಂಟಿ ಹಾರ, ಮುತ್ತಿನ ಹಾರ. ಅದನ್ನ ಹಾಕೊಂಡು ಶೃಂಗಾರ ಮಾಡ್ಕೊಂಡು ಚಂದ ಕಾಣ್ಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕರಿತೇನೆಪ್ಪ. ಏನು ಸಮಸ್ಯೆ ಮಾಡ್ಕೊಂಡು ಅಲ್ಲಿವರೆಗೆ ಬರ್ಬೇಕು. ಆಯ್ತು, ನಾನು ಮಗಳು ಹೋಗಿ ಬರ್ತೇನೆ. ಒಂದು ಆಶೀರ್ವಾದ ಮಾಡಿಯಪ್ಪ. ಆದಷ್ಟು ಬೇಗ ಮದುವೆ ಆಗ್ಲಿ ನಿನಗೆ.